ಎಲ್ರಿಗೂ ನಮಸ್ಕಾರ. ಕಂಟೆಂಟ್ ಕೊಡುವಂತ ಸುನಿ ಸರ್ RCB ಮ್ಯಾಚ್ ನೋಡಕ್ ಒಳಗಡೆ ಹೋಗ್ತಿದ್ದಾರೆ. ನಮಗೆ ಹಂಗೆ ದಾರಿಲಿ ಸಿಕ್ಕರು, ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ಸುನಿ ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಕ್ರಿಕೆಟ್ ನೋಡಕ್ ಬಂದಿದ್ದೀರಾ. ಸೊ RCB ಮ್ಯಾಚ್ ಇವತ್ತು ಯಾರು ಗೆಲ್ತಾರೆ? ಗೆಲ್ಲಿ ಬೇಸಲ್ಲಿ RCB ಇದ್ದೇ ಇರುತ್ತೆ. ಇವತ್ತು ಒಂದಷ್ಟು ಪೇಮೆಂಟ್ಗಳು ಬಾಕಿ ಇತ್ತು. ಗಂಭೀರ ಮಾಡ್ಬೇಕಾಯ್ತು, ಹರ್ಷಿತ್ ರಾಣಕ್ ಪ್ಲೇನ್ ಕಿಸ್ ಕೊಡ್ಬೇಕಾಯ್ತು, ಇವೆಲ್ಲ ಬಾಕಿಗಳಿದೆ. ಅದಕ್ಕೆ ಇವತ್ತು ಸಿರಾಜ್ ಭಾಯ್ ರಜಲ್ ವಿಕೆಟ್ ತೆಗಿತಾರೆ, ಅವನ್ನೆಲ್ಲ ವಿಟ್ನೆಸ್ ಮಾಡಕ್ ಬಂದಿದ್ದೀವಿ. ಮೇನ್ ನಮ್ ಕಿಂಗ್ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತಾಗಬೇಕು. ಓಕೆ ಸರ್, ಇವಾಗ ಆಪತ್ ಬಾಂಧವ ಅಂದ ತಕ್ಷಣ ನಮಗೆ AB de Villiers ಬರ್ತಿದ್ರು. ಇವಾಗ AB de Villiers ಇಲ್ಲ. ಯಾರು ಸರ್ ಇವಾಗ? ಎಲ್ಲಾರು ಈಗ ಇಡೀ ಟೀಮ್ ಸೇರಿ ಆಪತ್ ಬಂದವರು. ಬಟ್ ಇವತ್ತಿಗೆ ಫ್ಯಾನ್ಸೇ ಆಪತ್ ಬಂದವರು. ಇವತ್ತು ನಾವು ಅವ್ರಿಗೆ ಕೌಂಟರ್ ಕೊಡಕ್ಕೋಸ್ಕರನೇ ಬಂದಿರೋದು. ಎಸ್ಪೆಷಲಿ ಗೌತಮ್ ಗಂಭೀರ್ಗೆ. ಅವರು ಈಗ ಅವ್ರದ್ದು ಸ್ಟೇಟ್ಮೆಂಟ್ಗಳೆಲ್ಲ ಆಚೆ ಬಂದಿದೆ. ಅಂದ್ರೆ ನಾನು ಈಗ ಅಖಾಡಕ್ಕೆ ಇಳಿದ್ರು RCB ಸೋಲಿಸ್ತೀನಿ, ಅದು ಬಿಟ್ರೆ ಮತ್ತೆ ಇವ್ರು ಒಂದೂ ಗೆದ್ದಿಲ್ಲ ಆದ್ರೂ ಗೆದ್ದವ್ರ ತರ ಆಡ್ತಾರೆ, ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಅವ್ರು ಉರ್ಕೊಂಡಿದ್ದಾರೆ. ಬೇಸಿಕಲಿ ಅವ್ರು ಕಪ್ ಗೆದ್ದಿದ್ರು ನಮ್ಗೆ ಸಿಕ್ಕಿರೋ ಫೇಮ್ ನೋಡಿ ಉರ್ಕೊಂಡಿದ್ದಾರೆ ಗೌತಮ್ ಗಂಭೀರ್. ಸೊ ಅದಕ್ಕೆ ಕೌಂಟರ್ ಕೊಡೋದು. ಸರ್, ಇವಾಗ ಕಪ್ ಗೆಲ್ದೇನೆ ಒಂದು 17 ವರ್ಷಗಳ ಕಾಲ ಆಯಿತು. ವಿರಾಟ್ ಕೊಹ್ಲಿ ಅವರು ಟೀಮನ್ನು ಚೇಂಜ್ ಮಾಡಿಲ್ಲ, ನಮ್ಮ ಟೀಮಲ್ಲೇ ಆಡ್ತಾ ಇದ್ದಾರೆ ಇನ್ನೂ ಕೂಡ. ಎಷ್ಟು ಖುಷಿ ಇದೆ ವಿರಾಟ್ ಕೊಹ್ಲಿ ಅವರು ನಮ್ಮ ಟೀಮಲ್ಲಿ ಇರೋದು. ನಾವು ಅದೇ ಹೇಳೋದು, ನಮಗೆ ಕಪ್ಪು ಬೇಕಾಗಿಲ್ಲ. ನಾವು ಆ ಲಾಯಲ್ಟಿಗೆ, RCB ಹೆಸರುವಾಸಿನೇ ಲಾಯಲ್ಟಿಗೆ. ಕಪ್ಪು ಬರುತ್ತೆ. ಈಗ ವುಮೆನ್ RCB ಬಂದಿದೆ, ಫಸ್ಟ್ ಚಾಂಪಿಯನ್ಸ್ ಟ್ರೋಫಿ ಇತ್ತು, ಆ ರೀತಿ ಇನ್ನೊಂದಷ್ಟು ಕಡೆ ಬರುತ್ತೆ. ನಮಗೆ ಬೇಕಾಗಿಲ್ಲ. ಸೊ ನಮ್ದು ಟೀಮ್ ಲಾಯಲ್ಟಿ ಏನಿದೆ ಅದು ಇರಬೇಕಷ್ಟೇ. ನಾವು ವಿಟ್ನೆಸ್ ಮಾಡಿ ಚಿಯರ್ ಅಪ್ ಮಾಡಕ್ ಬರೋದು ಗ್ರೌಂಡ್ಗೆ. ನಾವು ಗೆಲ್ಲಬೇಕು ಅಂತ ಏನು ಬರಲ್ಲ, ಚಿಯರ್ ಅಪ್ ಮಾಡ್ತೀವಿ. ನಮ್ಮ ಟೀಮ್ ಜೊತೆ ನಾವು ಇದೀವಿ ಅಂತ ಬರುತ್ತೆ. ಇವಾಗ ರಾಯಲ್ ಚಾಲೆಂಜರ್ಸ್ ಬ್ಯಾಂಗಳೂರು ಇದ್ದಿದ್ದು ಬೆಂಗಳೂರು ಆಗಿದೆ. ಸೊ ಅದಕ್ಕೆ ಸಪೋರ್ಟ್ ಮಾಡಿದಂಥ ಅಶ್ವಿನಿ ಮೇಡಮ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ಆಮೇಲೆ ನಮ್ಮ ರಿಷಬ್ ಸರ್, ಆಮೇಲೆ ಶಿವಣ್ಣ ಅವ್ರು ಇರ್ಬೋದು. ಎಷ್ಟು ಖುಷಿ ಇದೆ ಅಂತ ಅವರೆಲ್ಲ ಪ್ರಮೋಟ್ ಮಾಡಿದ್ದು. ತುಂಬಾ ಖುಷಿ ಇದೆ. ಇನ್ಫ್ಯಾಕ್ಟ್ ಇದು ಕ್ರೆಡಿಟ್ಸ್ ಎಲ್ಲ ಡ್ಯಾನಿಷ್ಗೂ ಹೋಗ್ಬೇಕು. ಅವರು ಮೇಕಿಂಗ್ ಮಾಡಿದ್ದು ಅಂತ ಹೇಳಿದ್ರು. ತುಂಬಾ ಖುಷಿ ಇದೆ. ರಶ್ಮಿಕಾ ಮಂದಣ್ಣನು ಒಂದು ಮಾಡಿದ್ರು, ಎಲ್ಲರೂ ಮಾಡಿದ್ರು. ಮೇನ್ RCB ಮ್ಯಾನೇಜ್ಮೆಂಟ್ ಸಲ್ಯೂಟ್ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿ ಸಲ ಅವ್ರು ನಮ್ಮ ಆಪೋಸಿಟ್ ಇರ್ತಾರೆ. ನಾವು ಇವ್ರನ್ನ ತಗೊಳ್ಳಿದ್ರೆ ಅವ್ರನ್ನ ಬಿಟ್ಟು ತಗೊಂತಾರೆ, ಆ ರೀತಿ ಅಲ್ಲ. ಬಟ್ ಬೆಂಗಳೂರು ಮಾಡಿದ್ದು ತುಂಬಾ ಖುಷಿ. ಓಕೆ, ಹಂಗೆ ಸಿನಿಮಾ ರಿಲೇಟೆಡ್ ಕೊನೆದೊಂದು ಕ್ವಶನ್ ಕೇಳ್ಬಿಡ್ತೀನಿ. ಅವತಾರ ಪುರುಷ ಯಾವಾಗ ಬರುತ್ತೆ? ಏಪ್ರಿಲ್ 5 ಬರ್ತದೆ. ಟ್ರೈಲರ್ ಇವತ್ತು ಅಟ್ಯಾಚ್ ಮಾಡಿದ್ದೀವಿ. ಇದು ಇವಾಗ ಏಪ್ರಿಲ್ 1 ರಿಲೀಸ್ ಆಗ್ತದೆ. ಫಸ್ಟ್ ಟ್ರೈಲರ್ ರಿಲೀಸ್ ಆಗ್ತದೆ 5ನೇ ತಾರೀಕು. ಸರಿ, ಕಂಗ್ರ್ಯಾಚುಲೇಷನ್ ಸರ್, ಥ್ಯಾಂಕ್ ಯು ಸೊ ಮಚ್.